ಕೊಡಗಲ್ಲಿ ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಸಿಎಂ ಕಾನೂನು ಸಲಹೆಗಾರರು ಶಾಸಕರಾದಂಥ ಪನ್ನಣ್ಣವ್ರ ವಿರುದ್ಧ ಸಾಕಷ್ಟು ಆರೋಪ ಕೇಳಿಬರ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರೆಲ್ಲ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಲ್ಲಿ ಹೋಗಿ ಸರ್. ನೋಡಿ, ರಾಜಕಾರಣದಲ್ಲಿ ಈ ರೀತಿ ಅನೇಕ ಬೆಳವಣಿಗೆಗಳು ಆಗ್ತವೆ. ಅದಕ್ಕೆ ಶಾಸಕರನ್ನೋ ಇನ್ನೊಬ್ಬರನ್ನೋ ಹೊಣೆಗಾರಿಕೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಅದ್ರ ಬಗ್ಗೆ ತನಿಖೆ ಆಗ್ತದೆ. ತನಿಖೆ ಆದಮೇಲೆ ತೀರ್ಮಾನ ಆಗ್ತದೆ. BJP ಅವ್ರಿಗೆ ಬೇರೆ ವಿಚಾರಗಳಿಲ್ಲ. ನಮ್ಮ ಗ್ಯಾರಂಟಿಗಳ ಮಧ್ಯೆ ಅಭಿವೃದ್ಧಿನೂ ಕೂಡ ಮಾಡ್ತಾ ಇದ್ದೀವಿ. ಅದಕ್ಕೆ ಇಂಥ ಸಣ್ಣ ಪುಟ್ಟ ಕ್ಷುಲ್ಲಕ ವಿಚಾರಗಳನ್ನ ಇಟ್ಕೊಂಡು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲಿ ಅವ್ರು ಯಶಸ್ವಿ ಆಗಲ್ಲ ಅಂತಕ್ಕಂಥ ಆತ್ಮವಿಶ್ವಾಸ. ಸಾವನ್ನಲ್ಲೂ ರಾಜಕಾರಣ ಮಾಡ್ತಾರೆ ಅವ್ರು ಮಾಡೋದೇ ಅದರಲ್ಲಿ ರಾಜಕಾರಣ. ಜಾತಿನಲ್ಲಿ ರಾಜಕಾರಣ ಮಾಡ್ತಾರೆ, ಸಾವನಲ್ಲಿ ರಾಜಕಾರಣ ಮಾಡ್ತಾರೆ, ಜಾತಿ ಎತ್ತಿಡ್ದು ರಾಜಕಾರಣ ಮಾಡ್ತಾರೆ. ಅದು ಬಿಟ್ಟು ಅಭಿವೃದ್ಧಿ ವಿಚಾರದಲ್ಲಿ ಅವ್ರು ರಾಜಕಾರಣ ಮಾಡಲಿ ನಾನು ಸ್ವಾಗತ ಬಯಸ್ತೀನಿ. ನಿರಂತರವಾಗಿ ಬೆಲೆ ಏರಿಕೆ ಮಾಡ್ತಿದ್ದಾರೆ ಅಂತ ಹೇಳಿ ಧರಣಿ ಮಾಡಿದ್ದಾರೆ ಸರ್ ಅಂತೇಳಿ ಬಿಜೆಪಿ ಅವರು ಎಲ್ಲ ಕಡೆ ಪ್ರತಿಭಟನೆ. ಅಲ್ಲ ರೀ, ಕೇಂದ್ರ ಸರ್ಕಾರ ಎಷ್ಟು ಬಾರಿ ಬೆಲೆ ಏರಿಕೆ ಮಾಡ್ತು? BJP ಅವ್ರಿಗೆ ಸರ್ ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಬೆಲೆ ಏರಿಕೆ ವಿಚಾರದಲ್ಲಿ ಮಾತಾಡ್ತಕ್ಕಂಥ ಹೋರಾಟ ಮಾಡ್ತಕ್ಕಂಥ ನೈತಿಕತೆಯನ್ನು ಅವ್ರು ಕಳ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 10 ವರ್ಷದಲ್ಲಿ ಎಷ್ಟು ಬಾರಿ ಬೆಲೆ ಏರಿಕೆ ಮಾಡಿದೆ. ಅದು ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಗ್ಯಾಸ್ ಇರ್ಬೋದು, ಬೇರೆ ಬೇರೆ ಪ್ರತಿನಿತ್ಯ ಉಪಯೋಗಿಸ್ತಕ್ಕಂಥ ಪದಾರ್ಥಗಳಿರ್ಬೋದು, ಎಲ್ಲದ್ರ ಮೇಲೂ ಕೂಡ ಬೆಲೆ ಏರಿಕೆ ಮಾಡಿದ್ದಾರೆ. ಪಾಪ ಅವ್ರು ಹೇಳಿಲ್ವಾ ಇನ್ನೇನು ಕೂಡ ನಮ್ಮ ಮೇಲೆ ಗೂಬೆ ಕುಂಡಿಸ್ಲಿಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಅದಕ್ಕೆ ಕೆಲವು ಬೇಡದೇ ಇರ್ತಕ್ಕಂಥ ವಿಚಾರ ಇಟ್ಕೊಂಡು ರಾತ್ರಿ ಧರಣಿ ಮಾಡಿದ್ದಾರೆ. ಪಾಪ ಮನೇಲಿ ನಿದ್ದೆ ಬರಲ್ಲ ಅಂತ ಕಾಣಿಸ್ತದೆ. ಅದಕ್ಕೆ ಬಂದು ವಿಧಾನಸೌಧ ಮುಂದೆ ಮಲಗಿದ್ದಾರೆ. ಹೊರೆಯನ್ನು ತಪ್ಪಿಸಬೇಕು ಅಂತ ಹೇಳ್ಬಿಟ್ಟು ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳುವಂಥದ್ದು ಸರ್. ಹೌದು, ಅವ್ರ ಅಭಿಪ್ರಾಯ. ಅದು ಬೆಲೆ ಏರಿಕೆ ಅನಿವಾರ್ಯ ಅಲ್ವಾ? ಎಲ್ಲ ಬೆಲೆಗಳು ಏರಿಕೆ ಆದಂಥ ಸಂದರ್ಭದಲ್ಲಿ ಅದನ್ನು ಸರಿದೂಗಿಸ್ತಕ್ಕಂಥ ಕೆಲಸ ಆಗಬೇಕಲ್ಲ. ಏನು ತುಂಬ ಈ ಬೆಲೆ ಏರಿಕೆ ಏನಾಗಿಲ್ಲ, ಸಣ್ಣ ಪುಟ್ಟ ಬೆಲೆ ಏರಿಕೆ ಅನಿವಾರ್ಯ.